ಅಡಿಯಂದ್ರ ಮತ್ತೇನಂತ ನಿಮ್ಮ ಹೆಂಡತಿದು ಸಮಾಚಾರ ಮತ್ತೇನಾರ ಮಾತಾಡಿಲ್ಲೇನ್ರಿ? ಏನು ಹೇಳಿದ್ರಿ ಅತ್ತರ ನಿಮ್ಮ ಮಗಳ ಸಮಾಚಾರನ? ನಿಮ್ಮ ಮಗಳ ಕಾಲು ನೆಲದ ಮೇಲೆನ ನಿಂತ್ಕೊನವಲ್ದು, ಮೇಲೆ ಹಾರಾಡ ಕುಂತ್ಬಿಟ್ಟೈತಿ. ಅವ್ರೇನೋ ನಿನ್ನೆ ಫೋನ್ ಹಚ್ಚಿ ಹೇಳಿದ್ರಂತಲ್ಲ, ಒಪ್ಪಿಗೆ ಆಗೈತಂತ ಅವ್ರಿಗೇನೋ ಈ ಸಂಬಂಧ. ಪುರೋಹಿತ್ರನ್ನ ಕೇಳಿ ಹೇಳ್ತೀವಿ ಯಾವಾಗ ಬರೋದು ಏನು ಅಂತ ಅಂದಾರಂತ್ರಿ. ಹೌದಾ? ಅದಕ್ಕೋಸ್ಕರ ಅನ್ರಿ. ಹಾಂ 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 ನನ್ನ ಮಗಳ ಕಾಲು ನೆಲದ ಮೇಲೆ ನಿಂತ್ಕೊನವಲ್ದು, ಹಂಗೆ ಮುಖ ಹೂ ತಾವರೆ ತಾವರೆ ಅರಳದಂಗೆ ಅರಳಿ ಬಿಟ್ಟೈತಲ್ಲ. ಯಪ್ಪ, ಇಲ್ಲೇ ಅದೇನು ನೀನು? ಚಲೋ ಆತ ನೀನು ಇಲ್ಲೇ ಇದ್ದಿದ್ದು. ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡೋದಿತ್ತು. ಏನು ಹೇಳಪ್ಪ ಚಂದ್ರು? ಅದೇ ಯಪ್ಪ, ಹೋದ ವರ್ಷ ಒಂದು ಸ್ವಲ್ಪ ಹೊಲದಾಗ ಪೀಕ್ ಹಾಕೊಂಬಂದು ಗೌಡ್ರ ಹತ್ರ ₹1,00,000 ಸಾಲ ಮಾಡಿತ್ತಲ್ಲ, ಅವರು ಕೇಳಾಕುಂತಾರೆ ಈಗ. ಮತ್ತೆ ಹೆಂಗೆ ಈಗ ತರಕಾರಿದು ರೊಕ್ಕ ಬಂದೈತಲ್ಲ, ಅದ್ರಾಗ ಕೊಟ್ಟು ಮುಟ್ಸಂದೆ ಅದನ್ನು. ಹೌದಾ? ಯಾವಾಗ ಕೇಳಿದ್ರು ಅವರು? ಅಯ್ಯೋ ಯಪ್ಪ, ಒಂದು 3-4 ದಿನ ಆತಪ್ಪ. ಒಂದೇ ಸಮನ ಗಂಟು ಬೀಳಾಕುಂತ ಬಿಟ್ಟಾರ. ಅದು ನಮ್ದು ರೊಕ್ಕ ಕೊಡ್ರಿ ರೊಕ್ಕ ಕೊಡ್ರಿ. ನೀವು ₹1,00,000 ಎತ್ತಿದ್ರಿ, ಈಗ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ 1,30,000 ಆಗೈತಿ. ಮೊದ್ಲು ಆ ರೊಕ್ಕ ಕೊಟ್ಟು ತೀರಿಸ್ರಿ, ನೀವು ಇನ್ನೂ ಎಷ್ಟು ದಿನ ಇಟ್ಕೋತೀರಿ? ಮತ್ತು ಇನ್ನೊಂದ್ಸಲ ನೀವು ಕೇಳಿದ್ರು ನಾವು ರೊಕ್ಕ ಕೊಡಂಗಿಲ್ಲ ನೋಡು, ಹಂಗೆ ಹಿಂಗೆ ಅನ್ನಕುಂತಾರಪ್ಪ. ಮತ್ತು ಅದಕ್ಕೆ ಈಗ ರೊಕ್ಕ, ಈಗ ಹೊಲದ್ದು ರೊಕ್ಕ ಅಷ್ಟು ಆಗಿಲ್ಲ. ಈಗ ಹೆಂಗೆ ತೀರ್ಸೋದು ಏನು ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ರೀ, ಎಲ್ಲೆಲ್ಲಿ ಸಾಲ ಮಾಡಿರಿ ನೀವು? ಹೊಲ್ದಂದು ಒಂದು 4 ಕಾಸು ರೊಕ್ಕ ಬಂದೈತಿ, ಏನಾರು ಮಾಡಿದ್ರಾತ ಅಂತ ಅನ್ಕೊಂಡ್ರೆ ನೀವೇನ್ರಿ ನೀವು? ಅದು ಹೊಲ್ದಾಗ ರೊಕ್ಕ ಬರೋಕ್ಕಿಂತ ಮುಂಚೆನ ಈ ನಮ್ನಿ ಸಾಲ ಇಟ್ಕೊಂಡು ಕುಂತೀರಲ್ಲ. ಏನು ಮಾಡೋದ್ಲೆ, ಹೋದ ವರ್ಷ ಹಿಂಗೆ ತರಕಾರಿ ಎಲ್ಲ ಚಲೋ ಬರ್ತೈತಂತ ಒಂದು ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದ್ವಿ ಹೊಲಕ್ಕೆ. ಆದ್ರೆ ಹೊಲದಿಂದ ಏನು ₹1 ಲಾಭ ಬರಲಿಲ್ಲ. ಲಾಭ ಬರಲಾರ್ದ ಸಾಲನಾರ ಹೆಂಗೆ ತೀರ್ಸ್ತದೆ ಹೇಳು? ಸಾಲನೂ ತೀರ್ಸೋಕ್ಕಾಗಲಿಲ್ಲ, ಏನಿಲ್ಲ, ಹಂಗೆ ಉಳ್ಕೊಂಡ್ಬಿಡ್ತದೆ. ಈಗ ಅದಕ್ಕೆ ಅವ್ರು ಕೇಳಾಕುಂತಾರ. ನಮ್ಮದು ಹೊಲದಂದು ಪೀಕ್ ಚಲೋ ಬಂದಿದ್ದು ಗೊತ್ತಾಗ್ಬಿಟ್ಟೈತೆ ಅವರಿಗೆ. ಹಾಗಾಗಿ ರೊಕ್ಕ ಕೊಡ್ರಿ ಕೊಡ್ರಿ ಅಂತ ಗಂಟು ಬಿದ್ದಾರೆ. ಈಗ ಯಾವಾಗಾದರೂ ಕೊಡೋದಲ್ಲ, ಕೊಡೋ ರೊಕ್ಕನ ಕೊಟ್ಟು ಮುಟ್ಸ್ಬಿಡ್ಬೇಕು. ಅಲ್ಲ, ಅದನ್ನ ಯಾಕೆ ಇಷ್ಟು ದಿನ ಇಟ್ಕೊಂಡು ಕುಂತೀರಿ? 1 ವರ್ಷದ ತನಕ 30,000 ಬಡ್ಡಿ ಬೀಳೋ ತನಕ ಇದಕ್ಕೆ ಕುಂತೀರಿ. ಅವಾಗಿಂದ ಅವಾಗ ಹೆಂಗಾರ ಮಾಡಿ ಸಾಲ ತೀರಿಸ್ಬಿಡ್ಬೇಕಿಲ್ಲ? ಅಲ್ರಿಲೇ, ಈಗ ಬರೋದ ಈಗ ಮನ್ಯಾಗ ಮನಿ ನಡೆಯೋದ ಹೊಲದಿಂದ. ಈಗ ಬಂದಿರೋ ರೊಕ್ಕ ಅಷ್ಟು ಈಗ ಸಾಲ ಕೊಟ್ರ ಮನಿ ನಡೆಯೋದು ಹೆಂಗ? ಯಪ್ಪ, ಕೈಯಾಗಿರೋ ಅಷ್ಟು ರೊಕ್ಕ ಕೊಟ್ರು ಸಾಲದ ರೊಕ್ಕ ತೀರಂಗಿಲ್ಲ. ಅವ್ರು ನೋಡಿದ್ರೆ ಪೂರ್ತಿ ರೊಕ್ಕ ಕೊಡ್ಬೇಕು ನೀವು, ಇಲ್ಲಾಂದ್ರೆ ನಾ ಮಾತ್ರ ಸುಮ್ಮನೆ ಬಿಡಂಗಿಲ್ಲ, ಹಂಗೆ ಹಿಂಗೆ ಅನ್ನಕುಂತಾರ. ಮತ್ತು ಅದಕ್ಕೆ ಏನು ಮಾಡೋದಂತನ ತಿಳಿಲಾರ್ದಂಗೆ ಆಗ್ಬಿಟ್ಟೈತೆಪ್ಪ ನಂಗಂತೂ. ಏನು ಎಲ್ಲಾರ ಹತ್ರ ಜೋರ್ ಮಾತುಕತೆ ನಡೆದೈತಲ್ಲ. ಅದಲ್ಲಿ ಹೋದ ಸಲ ಹೊಲದಾಗ ಪೀಕ್ ಹಾಕಕ್ಕೆ ಕೈಯಾಗ ₹1 ಇಲ್ಲಾಗಿತ್ತಲ್ಲ ರೊಕ್ಕ. ಹಾಗಾಗಿ ₹1,00,000 ಇಸ್ಕೊಂಡಿತ್ತಲ್ಲ ಅವ್ರು ಗೌಡ್ರ ತಲೆ. ಅದು ಈಗ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ 130 ಆಯ್ತಂತ. ಅವರು ರೊಕ್ಕ ಕೊಡ್ರಿ, ನಿಮ್ಮ ಹೊಲದಾಗ ಪೀಕ್ ಎಲ್ಲ ಚಲೋ ಬಂದೈತಿ, ಮತ್ತೆ ಅದಕ್ಕೆ ರೊಕ್ಕ ಕೊಡವಲ್ರಿ, ನಂದು ರೊಕ್ಕ ಕೊಡ್ರಿ ನೀವು, ಇಲ್ಲಾಂದ್ರೆ ಮತ್ತೆ ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ ಅಂತ ಅನ್ನಕುಂತಾರಂತ. ನಾನು ಅವಾಗಲೇ ಬಡ್ಕೊಂಡೆ, ಹೊಲಕ್ಕೆ ಯಾಕೆ ನಮ್ಮನ್ನ ದುಡ್ಡು ಸುರಿತೀರಿ, ಬೇಕಾಗಿಲ್ಲ ಅಷ್ಟೊಂದು ಸಾಲ ಮಾಡೋದು, ಸುಮ್ಮನೆ ತೆಪ್ಪಗಿದ್ದು ಬಿಡ್ರಿ ಅಂತ ಎಷ್ಟು ಚಂದ ಹೇಳಿದೆ ನಾನು. ನನ್ನ ಮಾತು ಕೇಳಿದ್ರೇನೆ ನೀವು? ಏನಂಗ ಅಪ್ಪ ಇಬ್ಬರು ಮಕ್ಕಳು ಕುಣ್ಕೊಂತ ಹೋಗಿ ಸಾಲ ಇಸ್ಕೊಂಬಂದು ಹೊಲದಾಗ ಎಲ್ಲ ರೆಡಿ ಮಾಡಿ ದೊಡ್ಡದಾಗಿ ಬಿತ್ತಿದ್ರಿ. ಕೈಗೆ ₹1 ಹತ್ತಲಿಲ್ಲ, ₹1,00,000 ಸಾಲ ಮಾತ್ರ ತಲೆ ಮೇಲೆ ಶಿಸ್ತು ಕುಂತ್ಬಿಡ್ತು. ಮತ್ತೆ ಕೊಟ್ಟಾರ ಸುಮ್ಮನೆ ಇರ್ತಾರನ ಅವರು? ವಾಪಸ್ ಇಸ್ಕೊಳೋ ತನಕ ಸುಮ್ಮನೆ ಇರಂಗಿಲ್ಲ ಅವ್ರೀಗ. ಈಗ ಹೆಂಗೆ ತೀರಿಸ್ತೀರಿ ನೋಡ್ರಿ? ಹೆಂಗೆ ಹೊಲ್ದಂದು ರೊಕ್ಕ ಬರಾಕ್ ಕುಂತೈತಲ್ಲ, ಕೊಟ್ಟು ತೀರಿಸ್ರಿ. ಏನಾಗಿತ್ತು ನಿಮ್ಗೆ? ಯವ್ವ, ಹೊಲದಾಗ ಬರಾಕುಂತಿದ್ ರೊಕ್ಕದಾಗ ಮನಿ ನಡೆಯಾಕುಂತೈತಿ. ನಮ್ಮ ತಲೆ ಸೊಟ್ಟಂಬಟ್ಟ ಒಂದು 20-30 ಸಾವಿರ ಕೂಡ ಆಗಿಲ್ಲ ಅದು. ಅದ್ರಾಗ ಈಗ ನೋಡಿದ್ರೆ ಅವ್ರು ನೋಡಿದ್ರೆ 130 ಕೊಡ ಅಂತ ಗಂಟು ಬಿದ್ದಾರೆ. ಉಳ್ದಿದ ರೊಕ್ಕ ಹೆಂಗೆ ಹೊಂದಿಸ್ಬೇಕಂತನ ತಿಳಿಯವಲ್ದು. ಯವ್ವ, ನಿಂತ ಅಲ್ಲಿ ಏನಾರ ₹1,00,000 ಇದ್ರು ಕೊಡ್ಬೇ. ನಮ್ದು ಬೇಕಾರ ಹೊಲದಾಗ ರೊಕ್ಕ ಬರ್ತಿರ್ತೈತಲ್ಲ, ನಿನಗೆ ಇಷ್ಟಿಷ್ಟು ಕೊಟ್ಟು ಮುಟ್ಟಿಸ್ತೀವಂತ ಕೊಡ್ಬೇ. ಹೌದಲೇ ಲಕ್ಷ್ಮಿ, ನಿನ್ನ ತಾಲಿದ್ರು ಕೊಡು, ಅವಾಗ ಕೊಟ್ಟು ರೊಕ್ಕನ ನಿನ್ನ ಮುಗಿಸ್ತೈತಿ. ನನ್ನ ತಾಯಲೆ ₹1 ರೊಕ್ಕ ಇಲ್ಲ. ನೀವು ಯಾರು ನನ್ನ ಹತ್ರ ರೊಕ್ಕ ಕೇಳಾಕ ಹೋಗ್ಬೇಡ್ರಿ. ಸುಮ್ಮನೆ ಬಂದು ಕುತ್ಕೊಂಡಿದ್ದೆ ದೊಡ್ಡ ತಪ್ಪಾತ್ ಬಿಡಿ ಇದು. ಸಾಲ ಮಾಡೋರು ನೀವು. ಆ ಸಾಲ ಮಾಡಿದ ರೊಕ್ಕನ ತೀರಿಸ್ಲಾರ್ದ ನನ್ನ ತಲೆ ಮೇಲೆ ಹೊಡ್ಸಾ ಕುಂತೀರನ? ಹೋಗ್ರಿ ಅದನ್ನ ಹೆಂಗಾರ ಮಾಡಿ ತೀರಿಸ್ರಿ. ಬರೀ ನನಗ ಬಂದು ಬಿಡ್ತಾರೆ ರೊಕ್ಕ ಕೊಡು ಅಂತ. ನಾನು ದುಡಿಯಕ್ಕೆ ಹೋಗಿ ನನ್ನ ತಾಲಿ ರೊಕ್ಕ ಇರಾಕ? ಯವ್ವ, ಈಗ ಎಷ್ಟೊತ್ತಿದ್ರು ಕೊಡ್ಲೇಬೇಕು ಬೇ ರೊಕ್ಕನ, ಇಲ್ಲಾಂದ್ರೆ ಮನೆ ಮುಂದೆ ಬಂದು ಮರ್ಯಾದೆ ತೆಗಿತಾರೆ ಬೇ ಅವರು. ಈ ಹೆದರಿಕೆ ಸಾಲ ಮಾಡೋ ಮುಂದಿರ್ಬೇಕಾಗಿತ್ತು, ಈಗಲ್ಲ. ಲಕ್ಷ್ಮಿ, ಹಂಗಂತ ಈಗ ಅವ್ರೇನು ರೊಕ್ಕ ತೊಗೊಂಡೋಗಿ ಮಜಾ ಮಾಡಾರನ? ಏನಿಲ್ಲ, ಈಗ ನಿಂತಲ್ಲಿ ಇದ್ದಿದ್ದು ಕೊಡು, ಅವ್ರು ಆಮೇಲೆ ಕೊಡ್ತಾರೆ ನಿನಗೆ. ಚಂದ್ರು, ಈಗ ಹೆಂಗೋ ರಾಜುದು ಕೆಲಸ ಸಿಕ್ಕೈತಲ್ಲ, ಅವ್ನಿಗೆ ಕೇಳ್ಬೇಕು ಒಂದು ಮಾತು ಫೋನ್ ಹಚ್ಚಿ ಕೊಡ. ಈಗ ನಾವು ಬೇಕಾರೆ ಆಮೇಲೆ ನಿಮ್ಗೆ ಕೊಡ್ತೀವಂತಂದು ಮೊದಲು ಅದೇ ಕೆಲಸ ಮಾಡಿದ್ವಪ್ಪ. ರಾಜು ನೋಡಿದ್ರೆ ನನ್ನ ತಲೆ ₹1 ಇಲ್ಲ, ನನ್ನ ಹತ್ರ ರೊಕ್ಕನೂ ಇಲ್ಲ, ನೀವು ಸದ್ಯಕ್ಕೆ ನನ್ನ ಹತ್ರ ಯಾವ ರೊಕ್ಕನೂ ಕೇಳೋಕೋಬೇಡ್ರಿ, ಏನೂ ಕೇಳೋಕೋಬೇಡ್ರಿ ಅಂತ ಹೇಳಿ ಫೋನ್ ಇಟ್ಬಿಟ್ಟ. ಅವನಿಗೂ ಈ ಮನೆಗೂ ಸಂಬಂಧನೇ ಇಲ್ಲ ಅನ್ನಂಗೆ ಮಾತಾಡಿದ ಈಗವ.
ಮತ್ತು ಅವನು ಈ ಸಾಲ ಎಲ್ಲ ಮಾಡಬೇಡ್ರಿ ಅಂತ ಅಂದಿದ್ದ. ನೀವು ಹೆಚ್ಚಾಗಿ ಸಾಲ ಮಾಡಿದ್ರಿ, ಈಗ ಮತ್ತೆ ಅವ್ನ ತಲೆ ಕಟ್ಟಕ್ಕೆ ಹೊಂಟಿರನ? ನೀವು ಮಾಡಿದ ಸಾಲನ ನೀವ ತೀರಿಸ್ರಿ. ಹಂಗಂದ್ರೆ ಹೆಂಗ್ರಿ ಅತ್ತರ? ಮನಿ ಅಂದಮೇಲೆ ಎಲ್ಲರೂ ಒಂದೊಂದು ಜವಾಬ್ದಾರಿ ತೊಗೊಲೇಬೇಕಾಗೈತಿ. ಕಷ್ಟ ಬಂದಾರಾಗ ಎಲ್ಲರ ಕೈಯಾಗ ಎಷ್ಟೆಷ್ಟು ಆಗುತ್ತಾ ಅಷ್ಟೆಷ್ಟು ಹಾಕಿ ಸಾಲ ತೀರಿಸ್ಬೇಕ್ರಿ. ಅದನ್ನ ಬಿಟ್ಟು ನನ್ನ ಕೈಯಾಗಲ್ಲ ಅಂತ ಅನ್ಕೊಂಡ್ ಕೂತ್ಕೊಂಡ್ರೆ ಹೆಂಗೆ ಹೇಳ್ರಿ? ನೀನು ಇದಕ್ಕೆ ನಡಕ್ಕೆ ಮಾತಾಡಕೊಂತಿದ್ದಿ? ನಿನಗೂ ಇದಕ್ಕೆ ಸಂಬಂಧ ಇಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡಿರು. ನನಗೆ ಇದಕ್ಕೆ ಸಂಬಂಧ ಇಲ್ಲ ರೀ ಅತ್ಯಾರ. ನಾನು ಈ ಮನೆ ಸೊಸಿ ಅದೀನಿ, ನನಗೂ ಮಾತಾಡೋಕೆ ಹಕ್ಕೈತಿ ಅಲ್ರಿ ಅತ್ಯಾರ. ಅವ್ರೇನು 1,00,000 ರೂಪಾಯಿ ಸಾಲ ಮಾಡಿ ಇಬ್ಬರು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಾರ, ಅಥವಾ ಏನು ಕುಡಿದು ಮಜಾ ಮಾಡಿ ಬಂದಾರ? ಹೊಲಕ್ಕೋಸ್ಕರ ಈ ಮನೆಗೋಸ್ಕರ ಹೌದಿಲ್ರಿ ಹಾಕಿದ್ದು. ಮತ್ತು ಅಂದಮೇಲೆ ಆ ಸಾಲನ ಎಲ್ಲರೂ ತೀರಿಸ್ಬೇಕಾಗತ್ತೆ. ಅದನ್ನ ಬಿಟ್ಟು ಅವ್ರ ಮೇಲೇನೆ ಹಾಕಿದ್ರೆ ಹೆಂಗೆ ಹೇಳ್ರಿ? ನೀವೇ ಹೇಳ್ರಿ. ಆ ಸಾಲನ ಮಾಡಬೇಡ ಅಂತ ಅಂದಿತ್ತು. ಹೆಚ್ಚಾಗಿ ಮಾಡಿದ್ರೆ ನಾವೇನು ಮಾಡೋಣ? ನಮ್ಮ ತಲೆ ರೊಕ್ಕಿಲ್ಲ, ನನ್ನ ಮಗನ ಹತ್ರನೇ ಇಲ್ಲ, ಅವರ ಮಾಡೋದಿಲ್ಲ, ಅವರ ತೀರಿಸ್ಕೊಳ್ಳಿ ಅದನ್ನು. ಹಂಗಾರೆ ಅವ್ರು ಇಷ್ಟು ದಿನ ಏನು ದುಡ್ಡು ಕೊಟ್ಟಿದ್ರಲ್ರಿ ಅತ್ಯಾರ, ರೊಕ್ಕನ ನಿಮ್ಮ ಕೈಯಾಗ ಇಷ್ಟು ದಿನ ಅದನ್ನು ಕೊಡ್ರಿ, ಅವ್ರು ತೀರಿಸ್ತಾರೆ. ಅವರು ಇಷ್ಟು ದಿನ ಏನು ರೊಕ್ಕ ತಂದು ನನ್ನ ಕೈಯಾಗ ಕೊಡ್ತಿದ್ರಲ್ಲ, ಆ ರೊಕ್ಕನ ಈ ಮನೆಗೆ ಖರ್ಚು ಮಾಡಿ ನಾನೇನು 1 ರೂಪಾಯಿ ಇಟ್ಕೊಂಡಿಲ್ಲ. ಇಷ್ಟು ದಿನ ಆದ್ರೂ ಅದ್ರಂದು 1 ರೂಪಾಯಿ ತೊಗೊಂಡು ಒಂದು ಬಂಗಾರ ಗುಂಜು ಮಾಡಿಸ್ಕೊಂಡಿಲ್ಲ ನಾನು, ಗೊತ್ತನ? ಮತ್ತು ನನಗೆ ಕೇಳಕ್ಕೆ ಬರ್ತೀರ ನೀನು ಲೆಕ್ಕನ? ಅವ್ರು ಕೊಟ್ಟಿದ್ದ ರೊಕ್ಕ ಎಲ್ಲ ಬರೀ ಮನೆ ಬಳಕೆಗೆ ನಡೆದೈತಿ, ಗೊತ್ತನ? ಮತ್ತು ರೀ ಅದನ್ನೇ ಹೇಳಾಕೊಂತಿದ್ದು, ಇಷ್ಟು ದಿನ ಅವ್ರು ದುಡ್ದಿದ್ದು ಈ ಮನೆ ಬಳಕೆಗೆ ನಡೆದೈತಿ. ಮನೆಯಾಗಿರೋರು ಎಲ್ಲರೂ ತಿಂದಾರ ಅಂದಮೇಲೆ ಈಗ ಸಾಲನ ಮನೆಯಲ್ಲಿರೋರು ಎಲ್ಲರೂ ತೀರಿಸ್ಬೇಕಾಕೈತಿ. ಅದನ್ನ ಬಿಟ್ಟು ನೀವೇ ತೀರಿಸ್ಕೊರಿ, ನಿಮಗೆ ಬಿಟ್ಟಿದ್ದು ಅಂತ ಅಂದ್ರೆ ಹೆಂಗೆ ಹೇಳಿರ್ತಾರ? ನಿಮ್ಮ ತಲೆ ಎಷ್ಟು ಇರ್ತೈತಿ ಅಷ್ಟು ಹಾಕ್ರಿ ರೊಕ್ಕನ. ಎಲ್ಲರೂ ಅಷ್ಟು ಹಾಕಿದ್ರೆ ಸಾಲ ತೀರ್ಸಕ್ಕೆ ಬರ್ತೈತಿ. ಹೌದು ಲಕ್ಷ್ಮಿ, ಸವಿತಾ ಹೇಳ್ತಾ ಇರೋದು ಬರೋಬ್ಬರಿನೇ ಐತಿ. ಇವ ನನ್ನ ತಲೆ ರೊಕ್ಕ ಇಲ್ವೇ? ನನಗೆ ಕೇಳಿದ್ರೆ ನಾನೇನು ಮಾಡಲಿ ಈಗ? ನೋಡು ಲಕ್ಷ್ಮಿ, ಹಂಗೆ ಮಾಡಕ್ಕೆ ಹೋಗ್ಬೇಡ. ಈಗ ಸಾಲಗಾರರು ಬಂದು ಮನೆ ಮುಂದೆ ಕೂತ್ಕೊಂಡ್ರೆ ನಮಗೆ ಮರ್ಯಾದೆ ಇರಂಗಿಲ್ಲ. ಸುಮ್ಮನೆ ನಿನ್ನ ಹತ್ರ ಎಷ್ಟೈತಿ ಅಷ್ಟು ರೊಕ್ಕ ಕೊಡು, ಆ ಸಾಲ ತೀರಿಸ್ತೈತಿ. ಆಮೇಲೆ ಅವ್ರಿಗೆ ಕೊಡೋ ರೊಕ್ಕನ ತಂದು ನೀನು ಕೊಡ್ತೈತಿ, ನೀ ಇಸ್ಕೊನಂತಿ ಅಂತ. ನೋಡ್ರಿ, ನನ್ನ ಮಗನ ಮದುವೆ ಫಿಕ್ಸ್ ಆಗೈತಿ ಈಗ. ಅವ್ರು ಯಾವಾಗ ಬೇಕಾದ್ರೆ ಮದುವೆ ಅನ್ಬೋದು, ಅವಾಗ ನನ್ನ ಕೈಯಾಗ ರೊಕ್ಕ ಇರೋದು ಬೇಡನ್ರಿ? ಅದು ಅಲ್ದ ನನ್ನ ಮಗಳು ವಯಸ್ಸಿಗೆ ಬಂದಳ, ಆಕಿಗೂ ಚಲೋ ಸಂಬಂಧ ಬಂತಂದ್ರೆ ಯಾವಾಗ ಬೇಕು ಅವಾಗ ಮದುವೆ ಮಾಡಿ ಮುಗಿಸ್ಬೇಕು ನಾವು, ಗೊತ್ತನ? ಹಂಗಿರ್ಬೇಕಾದ್ರೆ ಪರಿಸ್ಥಿತಿ ನೀವು ನೋಡಿದ್ರೆ ಬರೀ ನನಗೆ ರೊಕ್ಕ ಕೇಳೋದ್ರಾಗ ಇರ್ತೀರಿ. ನನ್ನ ತಲೆ ನೋಡಿದ್ರೆ 1 ರೂಪಾಯಿ ರೊಕ್ಕ ಇಲ್ಲ, ಒಂದು ಗುಂಜಿ ಬಂಗಾರನೂ ಇಲ್ಲ ಒತ್ತಿಟ್ಟು ಕೊಡೋಣ ಅಂತಂದ್ರೆ ಮತ್ತು ನೀವು ನನಗೆ ಕೇಳಕ್ಕೆ ಬರ್ತೀರನ? ಎಷ್ಟರ ಕೊಡ್ರಿ, ನಾ ಉಳಿಸಿಡ್ತೀನಿ ಅಂತಂದ್ರೆ ಬೇಡ. ಕೊಟ್ಟಿದ್ದಕ್ಕೆಲ್ಲ ಲೆಕ್ಕ ಕೇಳಿ 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 ಅಷ್ಟು ರೊಕ್ಕ ಇಸ್ಕೊಂಡು ಇಟ್ಕೋತೀರಿ. ಈಗ ಮತ್ತು ನನ್ನ ಹತ್ರನ ಬಂದು ಕೇಳ್ತೀರನ? ನನ್ನ ಹತ್ರ ರೊಕ್ಕ ಇಲ್ಲ 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 ಇಲ್ಲ. ಈಗಲೇ ಹೇಳಕೊಂತೀನಿ, ರಾಜುದ ಮದುವೆ ಚಲೋ ಆತ, ಮನ್ಯಾಗ ಖರ್ಚೆಲ್ಲ ಭಾಳ ಆಕ್ಕವು, ಅದ್ರ ಕಡೆ ಲಕ್ಷ್ಯ ಕೊಡೋದು ಇರಲಿ ನಿಮಗೆ ಲಕ್ಷ್ಯ. ಯವ್ವ, ನನಗೂ ಗೊತ್ತೈತಿ ಬೇ, ರಾಜು ಮದುವೆ ಫಿಕ್ಸ್ ಆತಂದ್ರೆ ಮನ್ಯಾಗ ಖರ್ಚು ಗಿರ್ಚೆಲ್ಲ ಜಾಸ್ತಿ ಹಾಕೋವು, ಎಲ್ಲ ಬರೋರು ಹೋಗೋರು ಎಲ್ಲರೂ ಇರ್ತಾರೆ, ಆರ್ತಕೈತಿ. ಅದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ. ಈಗ ಮೊದಲು 1,00,000 ರೂಪಾಯಿದು ವ್ಯವಸ್ಥೆ ಮಾಡ್ಬೇ. ಹ್ಞೂ ಬೇವ, ರಾಜು ಮದ್ವಿನ ನಾವೆಲ್ಲರೂ ನಿಂತ್ಕೊಂಡು ದಾಮ್ ಧೂಮ್ ಅನ್ನಂಗೆ ಮಾಡೋಣಂತ. ನಮ್ಮ ಕೈಯಲ್ಲಿ ಎಷ್ಟು ಆಕೈತಿ ನಾವು ಅಷ್ಟು ಖರ್ಚು ಮಾಡ್ತೀವಂತ. ಈಗ ಮೊದಲು ಈ ಸಾಲದೊಂದು ನೋಡ್ಬೇ. ಅದನ್ನೆಲ್ಲ ಖರ್ಚು ಮಾಡಿ ಮಾಡುವಂಥ ಕರ್ತವ್ಯ ನಿಮ್ದೈತಿ, ನೀವು ಮಾಡಾಕ ಬೇಕು. ಆದ್ರೆ ಇವಾಗ ನನ್ನ ತಲೆ ಮಾತ್ರ 1 ರೂಪಾಯಿ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ರೀ. ನಿಮಗೇನು ತಲೆಯಾಗ ಬುದ್ಧಿ ಐತನ? ಏನು ಬುದ್ಧಿಯಾಗ ಲದ್ದಿ ತುಂಬ್ಕೊಂಡೈತೆ? ಎದಕ್ಕೆ ಹಿಂಗೆ ಮಾತಾಡ್ಕೊಂತೀರಿ? ನಾನೇನು ಮಾತಾಡಿದ್ದಿಲ್ಲ ನೋಡ್ರಿ, ನಮ್ಮ ಮದುವೆ ಆತು, ಲಲಿತನವ್ರ ಮದುವೆ ಆತು, ನಮ್ಮ ಇಬ್ರದ್ದು ಮದುವೆನೂ ನಾವು ಸಿಂಪಲ್ ಆಗಿನ ಆಗಿವಿ. ನಮ್ಮ ಮದುವೆಯಾಗ ಯಾರು 1 ರೂಪಾಯಿ ಏನೂ ಖರ್ಚು ಮಾಡಿಲ್ಲ. ನಾವು ಅಷ್ಟೇ, ರಾಜು ಅವ್ರ ಮದುವೆ ಆಗಲಿ ಯಾರ್ದಾರ ಮದುವೆ ಆಗಲಿ, ಯಾರ ಮದುವೆಗೂ 1 ರೂಪಾಯಿ ಖರ್ಚು ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ. ನಿಮಗೂ ಮಾಡಕ್ಕೆ ನಾವು ಬಿಡಂಗಿಲ್ಲ ಅಷ್ಟೇ. ಎದಕ್ಕೆ ಮಾಡಬಾರ್ಲಿ ಅವ್ರ ಖರ್ಚನ್ನ? ಅವ್ರ ತಮ್ಮನ ಮದುವೆಗೆ ಅವ್ರು ಖರ್ಚು ಮಾಡ್ಲಾರ್ದ ಮತ್ತೆ ಯಾರು ಮಾಡ್ಬೇಕು? ಅವ್ರ ಅಣ್ಣನ ಸಾಲನ ತಮ್ಮ ತೀರ್ಸಿದ್ರ ತಮ್ಮನ ಮದುವೆಗೆ ರೊಕ್ಕ ಹಾಕಕ್ಕೆ ನಾವು ಬಿಡ್ತೀವಿ. ಯಾಕೆ? ಇವ್ರಿಗಷ್ಟೇ ಜವಾಬ್ದಾರಿ ಕರ್ತವ್ಯಗಳು ಎಲ್ಲ ಇರೋದು. ಯಾಕೆ ಅವನಿಗಿಲ್ಲನ? ನೋಡ್ರಿ ಅತ್ತರ, ರಾಜು ಅವರಿಗೆ ಗೋರ್ಮೆಂಟ್ ಕೆಲಸ ಐತಿ, ಅವರಿಗೆ ಸಾಲ ಮಾಡಿದ್ರು ನಡಿತೈತಿ. ಯಾಕಂದ್ರೆ ಕೈಯಾಗ ಕೆಲಸ ಐತಿ, ಸಾಲ ತೀರಿಸ್ತಾರ. ನಮ್ದು ಹಂಗಲ್ರಿ, ನಮ್ದು ಏನಿದ್ರು ಹೊಲದ ಮೇಲೇ ನಿಂತೈತಿ. ಈಗ ಹೇಳಾಕೊಂತೀನಿ ರೀ ಅತ್ತರ, ಆ ರಾಜು ಅವ್ರ ಮದುವೆದು ಏನ ಖರ್ಚಿದ್ರು ಅದನ್ನು ನೀವು ಅವ್ರ ರಾಜು ಅವರ ನೋಡ್ಕೋಬೇಕು. ನಮ್ಮ ಗಂಡನ ಮೇಲೆಲ್ಲ ನೀವು ಹಾಕಕ್ಕೆ ಹೋಗ್ಬೇಡ್ರಿ ಖರ್ಚನ್ನ. ಈಗಿರೋ ಸಾಲ ಇನ್ನು ಎಷ್ಟೆಷ್ಟು ಮಾಡ್ಕೊಂಡಾರೋ ಏನೋ ಇವರು, ದಿನಕ್ಕೆ ಒಂದೊಂದು ಬಂದು ಸಾಲ ಮಾಡಿನಂತ ಹೇಳ್ತಾರೆ. ಈ ಕಡೆ ಇದನ್ನು ನೋಡ್ಬೇಕಾ? ಏನು ಬರೀ ನಿಮ್ದ ಖರ್ಚು ನೋಡ್ಕೊಂಡು ಹೋಗಂದೆ? ನಮಗೆ ನೋಡಿದ್ರೆ ಕೊಳ್ಳಾಗ ಒಂದು ಏನು ಬಂಗಾರ ಇಲ್ಲ, ಒಂದು ಹೊಸ ಸೀರೆ ತೊಗೊಳಂಗಿಲ್ಲ, ಬಟ್ಟೆ ತೊಗೊಳಂಗಿಲ್ಲ. ಹಂಗೈತಿ ನಮ್ಮ ಪರಿಸ್ಥಿತಿ. ನೋಡಿದ್ರೆ ನೀವು ನೋಡಿದ್ರೆ ಬರೀ ಮದುವೆಗೆ ರೊಕ್ಕ ಕೊಡು, ಅದಕ್ಕೆ ರೊಕ್ಕ ಕೊಡು ಅಂತೀರಿ. ಏನು ರೊಕ್ಕ ಏನು ದುಡ್ಡು ಇಟ್ಟಾರನ್ರಿ ಇವ್ರೇನು? ಕೋಟ್ಯಾಂತರ ರೂಪಾಯಿನ ನೀವು ಕೇಳಿದ ತಕ್ಷಣ ಕೊಟ್ಬಿಡಾಕ. ಮನಿ ಮಕ್ಕಳಾದ್ಮೇಲೆ ಎಲ್ಲಾ ತರ ಜವಾಬ್ದಾರಿನೂ ನಿಭಾಯಿಸ್ಬೇಕಾಕೈತೆ ಅವ್ರು. ಅದನ್ನ ಬಿಟ್ಟು ನನ್ನ ಕೈಯಾಗ ಆಗಲ್ಲ ಅಂತ ಕೈ ಎತ್ತಿದ್ರೆ ಹೆಂಗ? ಇದ ಮಾತನ್ನ ನಿಮ್ಮ ಮಗಗೆ ಹೇಳಲ್ರಿ, ನಿಮ್ಮ ಮಗಗೆ ಹೇಳ್ರಿ. ಮಗ ಆಗಿ ಮನಿ ಜವಾಬ್ದಾರಿ ನಿಭಾಯಿಸಂತ ಹೇಳ್ರಿ. ಅದನ್ನ ಬಿಟ್ಟು ಕೈ ಎತ್ತು ಕುತ್ಕೊಂಡ್ರ ಎಲ್ಲರೂ ಇವ್ರ ಮೇಲೇನೆ ಹೇರಿದ್ರೆ ಹೆಂಗ್ರಿ ಅತ್ತಾರ? ಯಾಕೆ ನಿಮ್ಮ ತಲೆಏನು ರೊಕ್ಕನೇ ಇಲ್ಲನ? ಅಂತ ಬರೀ ನಿಮ್ಮ ಹತ್ರ 1 ರೂಪಾಯಿ ಇಲ್ಲದಂಗದಿರೇನ್ರಿ ಅತ್ತಾರ ನೀವು? ನನಗಂತೂ ಅನುಮಾನ ಐತಿ ನಿಮ್ಮ ಮೇಲೆ. ಹಿಂದಿಂದ ಎಷ್ಟು ಗಂಟು ಕಟ್ಟಿ ಇಟ್ಕೊಂಡಿರೇನು ಯಾರಿಗೆ ಗೊತ್ತೈತಿ? ನೋಡ್ರಿ ಹೆಂಗೆ ಮಾತಾಡಕುಂತಾಳೆ ನೋಡ್ರಿ ನಿಮ್ಮ ಸೊಸಿ. ನನ್ನ ಮೇಲೇನ ಅನುಮಾನ ಪಡಾಕುಂತಾಳ ನೋಡ್ರಿ ಅಲ್ಲಿ. ಸವಿ, ಸುಮ್ಮನೆ ಇರು ನೀನು, ಬಾಯಿ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ. ಕೃಷ್ಣ, ಸವಿತಾ ಹೇಳಿದ್ರಲ್ಲಿ ಏನು ತಪ್ಪೈತಿ? ನೀವು ದಿನಕ್ಕೊಂದೊಂದು ಸಾಲ ಮಾಡ್ಕೊಂಬಂದೈತಿ ಅಂತ ನೀವು ಹೇಳ್ತೀರಿ, ಮತ್ತು ಇನ್ನೊಂದಿಷ್ಟು ಸಾಲ ಮಾಡಿ ಮದುವೆಗೆ ಹಾಕೋಣ ಅಂತಂದ್ರೆ ಮುಂದೆ ಬರೀ ಸಾಲದಾಗ ಬಿದ್ದು ಹೋಗ್ಬಿಡೋಣ ನಾವು.
ಮನಿ ಅಂದಮೇಲೆ ಮನಿ ಮಕ್ಕಳ ಅಂದಮೇಲೆ ಎಲ್ಲ ಥರ ಜವಾಬ್ದಾರಿನೂ ನಿಭಾಯಿಸ್ಬೇಕಾಕೈತಿ. ನೀವಿಬ್ರು ಸುಮ್ಮನಿರಿ, ನಿಮ್ಮಿಬ್ರಿಗೂ ಗೊತ್ತಾಗಲ್ಲ ಇದು ಜವಾಬ್ದಾರಿ ಇದೆಲ್ಲ ನಾವು ಗಂಡ್ಮಕ್ಳು ನೋಡ್ಕೊಂಡು ಹೋಗ್ತೀವಿ. ನೀವು ಎದಕ್ಕೆ ನಡಕ್ಕೆ ಬಂದಿರಿ?